ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ಹಾಗೆ ಊರಿಗೆಲ್ಲ ಹೋಗಿ ಮುಟ್ಬಿಟ್ಟು ಇವಾಗ ನಾವು ಗುಲಾಬಿ ಹೂವು, ಮಲ್ಲಿಗೆ ಹೂವು ಎಲ್ಲ ಬಿಟ್ಟಿದೆ ಅಂತ ನೋಡೋಣ ಅಂತ ಮನೆ ಹಿಂದ್ಗಡೆ ಬಂದೆ. ಅಮ್ಮ ನೆಟ್ಟಿದ್ರಲ್ಲ ಆ ಗಿಡಗಳು ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಈಗ ಮಲ್ಲಿಗೆ ಗಿಡ ಮಾತ್ರ ಹೋದ ವರ್ಷವೂ ಬಿಟ್ಟಿಲ್ಲ, ಅದಕ್ಕೂ ಹೋದ ವರ್ಷವೂ ಸರಿಯಾಗಿ ಹೂ ಬಿಡಲಿಲ್ಲ. ಈ ವರ್ಷ ಕೂಡ ಅಲ್ಲಿ ಒಂದು ಇಲ್ಲಿ ಒಂದು ಮಲ್ಲಿಗೆ ಹೂ ಬಿಟ್ಟಿದೆ ಅಷ್ಟೇ. ಈ ಸಾರಿನೂ ಸರಿಯಾಗಿ ಹೂ ಬಿಡಲಿಲ್ಲ. ಇದು ಬಂದು ನಮ್ಮ ಕಡೆ ಸಾಂಬಾರು ಎಲೆ ಅಂತೀವಿ. ಪಾಪುಗೆಲ್ಲ ಶೀತ ನೆಗಡಿ ಬಂದರೆ, ಕೆಮ್ಮು ಬಂದರೆ ಅದನ್ನು ಬಿಸಿ ಮಾಡಿ ಅದರ ರಸ ತೆಗೆದ್ಬಿಟ್ಟು ಕುಡಿಸ್ತೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಗುಲಾಬಿ ಗಿಡ ಬಿಟ್ಟಿದೆ. ಹಾಗೆಯೇ ಸೇವಂತಿಗೆ, ಗುಲಾಬಿ ಹೂ ನೋಡಿ, ಗುಲಾಬಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಕಲರ್ದು. ದಾಸವಾಳ ಎಲ್ಲ ಗಿಡನೂ ಹಚ್ಚಿದ್ದಾರೆ ಅಮ್ಮ. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಒಂಥರ ನರ್ಸರಿ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಕಣಗಿಲೆ ಹೂವು ಅಂತಾರಲ್ಲ, ಅದು ಎಷ್ಟು ಚೆನ್ನಾಗಿದೆ. ಇದು ಕಸೆ ಹೂವು ಅಂತಾರೆ, ಏನು ಹೂವು ಅಂತ ನಂಗೆ ಗೊತ್ತಿಲ್ಲ. ಕಸೆ ಗಿಡ ಒಟ್ಟು. ಈ ಹೂವಿಗೆ ಏನಂತ ಹೆಸರು ಅಂತ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಕಡೆ ಕಟ್ಟಿಗೆ ಇಟ್ಟಿದ್ದೀವಿ, ಅಲ್ಲಿ ಒಂದು ಗುಲಾಬಿ ಗಿಡ ಬೆಳ್ಕೊಂಡಿದೆ ನೋಡಿ, ಅಲ್ಲಿ ಹೂವು ಬಿಟ್ಟಿದೆ ದಾಸವಾಳ. ಹಾಗೆ ನಾವು ಬಟ್ಟೆ ತೊಗೊಂಬರೋಣ ಅಂತ ಪಾಪುಗೆಲ್ಲ ಹೋಗಿದ್ವಿ. ಬಟ್ಟೆ ತೊಗೊಂಡ್ವಿ. ನಮ್ಮ ಮನೆಯವ್ರು ಬಿಲ್ ಮಾಡಿಸ್ತಿದ್ದಾರೆ. ಹಾಗೆ ಈ ಕಡೆ ನನ್ನ ಮಗಳು ನೋಡಿ ನಲ್ಲಿ ಬಿಟ್ಟು ಬರ್ತಾನೆ ಇಲ್ಲ. ಒಳಗಡೆ ಕರ್ಕೊಂಡು ಹೋದ್ರೂ ಬಂದು ಇಲ್ಲೇ ನಿಂತ್ಕೊಳ್ತಿದ್ದಾಳೆ. ಅಲ್ಲಿ ನಮ್ಮ ಅಕ್ಕ ಬಂದು ಎದುರಿಸ್ತಿದ್ರು ಅವಳು ಕೇಳ್ತಿಲ್ಲ, ಹೆದರ್ತಾನೂ ಇಲ್ಲ, ಅಲ್ಲೇ ಇದ್ದಾಳೆ ನೋಡಿ. ಇವಾಗ ಎಷ್ಟು ತೀಟೆ ಮಾಡ್ತಾಳೆ, ಅದರೊಳಗಡೆ ಬಾಯಿ ಹಾಕ್ತಾಳೆ, ನಲ್ಲಿ ಒಳಗಡೆ ಭಾಳ ತೀಟೆ ಕಲ್ತಿದ್ದಾಳೆ. ಬೆಂಗಳೂರಿಂದ ಊರಿಗೆ ಬಂದ ತಕ್ಷಣವೇ ಶುರು ಆಗಿಬಿಟ್ಟಿದೆ ಅವಳು ತೀಟೆ. ಜಾಸ್ತಿನೇ ಆಗಿದೆ. ಇಲ್ಲಿ ಬಂದಮೇಲೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಅವಳಿಗೆ. ನೋಡಿ ಹೆಂಗೆ ನಗ್ತಿದ್ದಾಳೆ, ನೋಡಿ ಎಷ್ಟು ಕಿತಾಪತಿ ಮಾಡ್ತಿದ್ದಾಳೆ. ತುಂಬ ಕಿತಾಪತಿ ಮಾಡ್ತಿದ್ದಾಳೆ ಅವಳು. ಕುಂತಲ್ಲೂ ಕೂರಲ್ಲ, ನಿಂತಲ್ಲೂ ನಿಲ್ತಾ ಇಲ್ಲ. ಒಂಥರ ಫ್ರೀ ಬರ್ಡ್. 4 ರೂಮಲ್ಲಿ ಇದ್ದು ಬೇಜಾರಾಗಿಬಿಟ್ಟಿತ್ತು ಅವಳಿಗೆ. ಒಂಥರ ಫ್ರೀ ಆಗಿಬಿಟ್ಟಿದೆ. ಇಲ್ಲಿ ಬಂದು ಎಲ್ಲಿ ಬೇಕಲ್ಲಿ ಹೋಗ್ತಿದ್ದಾಳೆ, ಎಲ್ಲಿ ಬೇಕಲ್ಲಿ ಆಡ್ತಿದ್ದಾಳೆ. ಒಂಥರ ಚೆನ್ನಾಗಾಗ್ಬಿಟ್ಟಿದೆ ಅವಳಿಗೆ. ಒಂಥರ ರೂಮಲ್ಲೇ ಇದ್ದು ಒಂಥರ ಒಳಗಡೆನೇ ಇದ್ದು ಬೇಜಾರಾಗಿತ್ತು. ಬಾಗಿಲು ಒಳಗಡೆನೇ ಇರ್ತೀವಲ್ಲ, ಹೊರಗಡೆನೇ ಕರ್ಕೊಂಡು ಬರಲ್ಲ ಅವಳಿಗೆ ನಾವು. ಈ ಕಡೆ ಬಂದು ಲಿವರ್ ಫ್ರೈ, ಮೊಟ್ಟೆ ಫ್ರೈ, ಮೊಟ್ಟೆ ರೊಟ್ಟಿ, ಎಗ್ಗು, ಇಲ್ಲಿ ಫಿಶ್ ಫ್ರೈ, ಮತ್ತು ಮೊಟ್ಟೆ ಚಿಕನ್ ಡ್ರೈ. ಈ ಕಡೆ ಚೆನ್ನಾಗಾಗಿದೆ ನೋಡಿ, ಡ್ರೈ ಮಟನ್ ಸಾಂಬಾರು ನೋಡಿ. ಊರಿಗೆ ಬಂದರೆ ಹೆಂಗೆ ಮಟನ್ ಸಾಂಬಾರು, ಮಟನ್ ತಿನ್ನೋರಿಗೆ ಮಾತ್ರ ಇದೆಲ್ಲ. ಇವತ್ತಿನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಚಿಕನ್ ಗ್ರೇವಿ ಮತ್ತು ರೊಟ್ಟಿ. ಇಲ್ಲಿ ಬಂದು ನನ್ನ ಮಗಳು ನೋಡಿ ಕಾರ್ ಮೇಲೆ ಕುಂದಿರ್ಸಿದ್ದೀನಿ, ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರನ್ನೆಲ್ಲ ನೋಡ್ತಾ ಇದ್ದೀರಲ್ಲ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.